ವರುಣ್ ನೀನು ಬರ್ತೀಯ ಅಂತ ಅಂದ್ಬಿಟ್ಟು ರೋಡು ಅಳ್ಕೊಂಡೆಲ್ಲ ಅಡುಗೆ ಮಾಡ್ತಾ ಇದೀನಿ. ಮಮ್ಮಿ ಯಾವ ಟೀಮ್ ನೀನು? ನಾನು RCB. ಮತ್ತೆ ಒಳ್ಳೆ ಏನು ಬ್ರೆಡ್ಡು ಬಟರು ಕೊತ್ತಂಬರಿ ಸೊಪ್ಪು ಉದುರಿಸುವ ಅಂದ್ರೆ ನಿನ್ನಿಂದ ತೆಗೆದಿ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಡೈಲಿ ಬ್ಲಾಗ್ ಸೀರೀಸ್ಗೆ ಸ್ವಾಗತ, ಎಲ್ರಿಗೂ ಸುಸ್ವಾಗತ. ಗೈಸ್ ಏನಪ್ಪ ಅಂತಂದ್ರೆ ವಿಷಯ, ವರುಣ್ ಫಸ್ಟ್ ಟೈಮ್ ನಾವು ಮನೆಗೆ ಬರ್ತೀವಿ. ನಾವು ಈ ಮನೆಗೆ ಬಂದಾಗಿಂದ ಬಂದೇ ಇಲ್ಲ. ಇಟ್ಸ್ ಆಲ್ಮೋಸ್ಟ್ ನಾವು ಈ ಮನೆಗೆ ಬಂದು 3 ತಿಂಗಳು ಆಗ್ತಾ ಬಂತು. ಓಕೆ, 2.5-3 ತಿಂಗಳು ಆಗ್ತಾ ಬಂತು. ಕೆಳವರೆಗೂ ಬಂದಿಯಾನೆ ಪಾರ್ಕಿಂಗ್ವರೆಗೂ, ಬಟ್ ಮೇಲೆ ಬಂದಿಲ್ಲ. ನಾನೇ ಹೇಳಿದ್ದೀನಿ ಮಚ್ಚ, ನೀನು ಮನೆಗೆ ಯಾವಾಗ ಬರ್ತೀಯ ಅವಾಗ ನಿಂಗೆ ಏನು ಕೇಳ್ತೀಯ ಅದನ್ನ ಮಾಡ್ಕೊಡ್ತೀನಿ, ನಾನು ಮನೆ ತೋರಿಸ್ತೀನಿ ನಿನಗೆ ಅಂತ ಅಂದ್ಬಿಟ್ಟು. ಸೊ ಬನ್ನಿ, ವರುಣ್ ಬರ್ತಾನೆ. ವರುಣ್ ಬಂದಾಗ ಅವ್ನಿಗೆ ಮನೆಯೆಲ್ಲ ತೋರಿಸಿ ಅವ್ನು ಏನು ಕೇಳ್ತಾನೋ ಅದನ್ನ ನಾನು ಕುಕ್ ಮಾಡ್ಕೊಡ್ತೀನಿ. ಇದು ಇವತ್ತಿನ ಬ್ಲಾಗ್. ಓಕೆ, ಸೊ ಅವ್ನು ಬರಲಿ, ಬಂದ ತಕ್ಷಣ ಏನೇನಾಗುತ್ತೆ ತೋರಿಸ್ತೀನಿ. ಸೊ ಅಲ್ಲಿವರೆಗೂ ಸೂರ್ಯಗೌಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಯಾರ್ಯಾರು ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವರುಣ್ ಫೋನ್ ಮಾಡಿ ಮನೆಗೆ ಬರ್ತೀನಿ ಅಂತ, ಅವ್ನು ಇನ್ನೂ ಬಂದಿಲ್ಲ, ಟೈಮ್ ಆಯಿತು. ಸೊ ಇವಾಗ ನಾನು ಮಾಡ್ತಿರೋದು ಸಿಂಪಲ್ ಡಿಶ್ಶು. ನಮ್ಮ ಮನೇಲಿ ಹೊಟ್ಟೆ ಹಸ್ತಿದೆ ಅಂತ. ಏನಪ್ಪ ಅಂತಂದರೆ ತುಂಬ ಜನಕ್ಕೆ ಮನೆಯಲ್ಲಿ ಶಾವಿಗೆ ಮಾಡೋಕ್ಕೆ ಬರಲ್ಲ. ಓಕೆ, ಅಂದರೆ ಬರುತ್ತೆ ಬಟ್ ಬೇರೆ ಥರ ಮಾಡ್ತಾರೆ, ಉಪ್ಪಿಟ್ಟು ಥರ ಮಾಡ್ತಾರೆ. ನಂಗೆ ಆ ಥರ ಶಾವಿಗೆ ಅಂದ್ರೆ ಆಗಲ್ಲ. ಬಟ್ ನಾನು ಇವತ್ತು ಮಾಡ್ತಿರೋ ಶಾವಿಗೆ ಹೋಟ್ಲಲ್ಲೆಲ್ಲ ಮಾಡ್ತಾರೆ ಆ ಥರ ಶಾವಿಗೆ. ಆ ಶಾವಿಗೆ ಮಾಡೋಕ್ಕೆ ಅನಿಲ್ ಶಾವಿಗೆ. ಓಕೆ, ಈ ಅನಿಲ್ ಶಾವಿಗೆ ತೊಗೊಳ್ಳಿ, ಬಿಕಾಸ್ ಇದ್ರಲ್ಲಿ ಚೆನ್ನಾಗಿ ಬರುತ್ತೆ. ಏನೇನು ಮಾಡಬೇಕು ಏನು ಎತ್ತ ಅಂತ ಅಂದ್ಬಿಟ್ಟು ಎಲ್ಲ ಬ್ಲಾಗಲ್ಲಿ ಇರುತ್ತೆ, ದಯವಿಟ್ಟು ನೋಡಿ. ನೆಕ್ಸ್ಟು ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ ಬನ್ನಿ. ಗೈಸ್ ನನಗೆ ತುಂಬ ಹುಷಾರಿಲ್ಲ ಗೈಸ್, ತುಂಬ ಅಂದರೆ ತುಂಬ ಹುಷಾರಿಲ್ಲ. ಜ್ವರ, ಕೋಲ್ಡು, ಮೈಕೈ ನೋವು. ಸೊ ಗೈಸ್ ಫಸ್ಟು ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ. ಯಾಕೆಂದ್ರೆ ಇವಾಗ ಕಟ್ಕೊಂಡು ಕೂತ್ಕೊಳಕ್ಕಾಗಲ್ಲ. ಅದು ಚಿಕ್ಕ ಬೌಲ್ಗೆ ಹಾಕಿ ಇಡ್ತೀನಿ, ಬೆಳಿಗ್ಗೆ ಮಾಡ್ಕೊತೀನಿ ತಿಂಡಿ ರೊಟ್ಟಿ ಹಿಟ್ಟು. ಆಯ್ತಾ, ನನ್ನ ಮಗ ಮಾಡ ಶಾವಿಗೆ ತಿನ್ನೋಣ. ಗೈಸ್ ಇವತ್ತು RCB ವರ್ಸಸ್ CSK ಮ್ಯಾಚ್ ನಡ್ತಿದೆ. ಗೆಲ್ಲಿ, ದಯವಿಟ್ಟು ಗೆಲ್ಲಿ. ಚುಪ್ಪಕ್ ಸ್ಟೇಡಿಯಮಲ್ಲಿ ಅಂದರೆ ಚೆನ್ನೈಯಲ್ಲಿ RCB ಅವರು 2008 ಅಂತ ಲಾಸ್ಟ್ ಗೆದ್ದಿದ್ದು. ಅದಾದ್ಮೇಲಿಂದ ಯಾವತ್ತೂ ಗೆದ್ದಿಲ್ವಂತೆ. ಇವತ್ತು ಏನೇನೋ ಟ್ರೋಲ್ ನೋಡ್ತಾ ಇದೆ, ಅವೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ, ಗೊತ್ತಲ್ಲ. ಸೋತ್ರು ಗೆದ್ರು ಸತ್ರು RCBನೇ. ಮಮ್ಮಿ ಯಾವ ಟೀಮ್ ನೀನು? ನಾನು RCB. ನಮ್ಮಮ್ಮ RCB. ಯಾವತ್ತು ನಮ್ಮ ದೇಶ, ನಮ್ಮ ನಾಡು, ನಮ್ಮ ಇದು ಬಿಟ್ಕೊಳಲ್ಲ. ಗುಡ್ ಮಮ್ಮಿ. ಸಿಕ್ಸಾ ಯಾರು? ಯಾರಿಗೆ? ವರುಣ್ ನೀನು ಬರ್ತೀಯ ಅಂತ ಅಂದ್ಬಿಟ್ಟು ರೋಡು ಅಳ್ಕೊಂಡೆಲ್ಲ ಅಡುಗೆ ಮಾಡ್ತಾ ಇದೀನಿ. ಅವನಿಗೆ ಚಿಕನ್ನೇ ಬೇಕು ವಯಸ್, ಬಟ್ ಚಿಕನ್ ಮಾಡಿಲ್ಲ ಮನೇಲಿ. ಚಿಕನ್ ಇಲ್ಲೂ ಇಲ್ಲ, ಸೊ ತಂದು ಮಾಡಬೇಕು. ನಂಗೆ ಹುಷಾರಿಲ್ಲ, ಅದಕ್ಕೆ ಮನೇಲಿ ಇದ್ದಿದ್ದು ಶಾವಿಗೆ, ಅದಕ್ಕೆ ಅದನ್ನು ಮಾಡ್ತೀನಿ. ಇವಾಗ ಜಸ್ಟು ಲಿಯಾಮ್ ಲಿವಿಂಗ್ಸ್ಟನ್ ಅವ್ರು ಹೊರಟಾದ್ರು. ಇವಾಗ ಜಿತೇಶ್ ಶರ್ಮಾ ಅವ್ರು ಬಂದಿದ್ದಾರೆ. ಹೆಂಗಿರುತ್ತೆ, ನನ್ನಿಬ್ಬರು ತಮ್ಮಂದಿರು ಜಗಳ ಆಡ್ತಾರೆ, ಅವರವರೇ ಇವರವರೇ ಹೊಡೆಯೋರು ಅಂತ. ಬಟ್ ನಮ್ಮವರೆಲ್ಲ ಬಂದು ಔಟ್ ಆಗ್ತಾರೆ. ಸೊ ಗೈಸ್ ಆನಿಯನ್ ಆಗಿದೆ. ಸೊ ಇವಾಗ ನೆಕ್ಸ್ಟ್ 196 ಟಾರ್ಗೆಟ್ ಕೊಟ್ಟಿರೋದು, ಸರಿ 197 ಹೊಡಿತಾರ ಇಲ್ವಾ ನೋಡೋಣ. ಮ್ಯಾಚ್ನ ತೋರಿಸ್ತೀನಿ ಫಸ್ಟ್. ಅದಕ್ಕಿಂತ ಮುಂಚೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ, ಅದಕ್ಕೆ ಎಣ್ಣೆ ಹಾಕಿದ್ದೀನಿ ಮತ್ತು ಉಪ್ಪು ಹಾಕಿದ್ದೀನಿ. ಅದು ಕುದಿಬೇಕು. ಅದಾದಮೇಲೆ ಈ ಅನಿಲ್ ಶಾವಿಗೆ ಏನಿದೆ ಅದನ್ನ ಅದ್ರೊಳಗಡೆ ಹಾಕಬೇಕು. ಸೊ ಇವಾಗ ಫಸ್ಟ್ ಇದು ಕುದಿ ಬರಲಿ, ಅದಕ್ಕೇನೋ ಮುಚ್ಚಿರಲ್ಲ. ನಾವೆಲ್ಲರೂ ಇಲ್ಲಿ ಶಾವಿಗೆಗೆ ಅಂತ ರೆಡಿ ಮಾಡ್ಕೊತಿದ್ರು. ಇಲ್ಲಿ ಆಕಾಶು ಒಳ್ಳೆ ಎಗ್ಗು ಮತ್ತು ಒಳ್ಳೆ ಏನು ಬ್ರೆಡ್ಡು ಬಟರು ಚೀಸ್. ಅದು ಬಟರಾ? ಆಹಾ, ಚೀಸು ನಂಗೆ ಆ ಥರದ್ದು ಇಷ್ಟ. ಈ ಥರನೂ ಇಷ್ಟ, ಎಲ್ಲ ತಿಂತೀನಿ ಅಂದರೆ ತಿನ್ನೋದು. ಅದು ಎದೊಳ್ತಾ ಇಲ್ಲ, ಇವನು ಬಿಡ್ತಾ ಇಲ್ಲ, ಅದು ಎದೊಳ್ತಾ ಇಲ್ಲ, ಇವನು ಬಿಡ್ತಾ ಇಲ್ಲ. ಬಿಕಾಸ್ ಇವಾಗ ಇದು ಕುದಿ ಬಂದಿದೆ. ಸೊ ಇವಾಗ ಅದರೊಳಗಡೆ ಉಪ್ಪು ಮತ್ತು ಎಣ್ಣೆ ಹಾಕಿದ್ದೀನಿ. ಸೊ ಈ ಶಾವಿಗೆ ಏನಿದೆ ಇದನ್ನು ಇದ್ರೊಳಗಡೆ ಹಾಕೋಣ. ಓಕೆ, ಈಗ ಹಾಕೊಂಡಿದ್ದನ್ನು ಮೆತ್ತಗೆ ತಿರುಗಿಸೋಣ. ಸೊ ಇದನ್ನ ಜಾಸ್ತಿ ಬೇಯಿಸ್ಬಾರ್ದು. ಇದನ್ನ ಲೈಕ್ ನೋಡ್ತಾ ಇರಬೇಕು. ಇದ್ರೊಳಗಡೆ ಹಾಕಿದ್ಮೇಲಿಂದ ಹಿಂಗೆ ಎತ್ತಿ ನೋಡ್ತಾ ಇರಬೇಕು. ಬಿಕಾಸ್ ಇದು ಬೇಗ ಮೆತ್ತಗೆ ಆಗ್ಬಿಡುತ್ತೆ, ತುಂಬ ಮೆತ್ತಗೆ ಆಗ್ಬಿಡ್ದು. ಒಂದು 80-90% ಬೇಯಬೇಕಿದು, 80-90% ಅಷ್ಟೇ. ನಮ್ಮ ಸಾಲ್ಟ್ನೇ ತೆಗಿತೀರಾ? ಸಾಲ್ಟು ನಿಮ್ಮ ಮೇಲೆ ಒಂಚೂರು ಉಪ್ಪು ಹಾಕ್ಬಿಟ್ಟು ತೆಗೆದ್ಬಿಡ ನಿನ್ನ. ಹೆಂಗ ಇದು RCB ಅಂದ್ರೆ ಏನು? ಎಲ್ಲಿ ಚುಪ್ಪಕ್ಕಲ್ಲಿ 2008 ಗೆದ್ದಿದ್ದ. 2025 ಕೊಡ್ತೀವಿ ತಗೊಳ್ಳಿ. ಚುಪ್ಪಕ್ನೆಲ್ಲ ಚುಪ್ ಮಾಡಿಸಿದೀವಿ. ಸೊ ಗೈಸ್ ಇವಾಗ ಇದು ಬೆಂದಿದೆ. ಓಕೆ, ಅದನ್ನ ಇದು ಮಾಡಿ ಇಟ್ಕೊಂಡಿದ್ದೀನಿ.
ಸೊ ಇವಾಗ ಈ ಪಾತ್ರೆಗೆ ಎಣ್ಣೆ ಹಾಕೊಳ್ಳೋಣ. ಫಸ್ಟು ಎಣ್ಣೆ ಹಾಕೊಂಡು ಕಡಲೆಕಾಯಿ ಬೀಜ ಹಾಕೊಳ್ಳೋಣ. ಇದಕ್ಕೆ ಆಯಿಲ್ ಹಾಕೊಳ್ಳೋಣ. ಆಯಿಲ್. ಸೊ ಇವಾಗ ಎಣ್ಣೆ ಕಾದಿದೆ. ಈ ಎಣ್ಣೆಗೆ ನಾವು ಫಸ್ಟು ಕಡಲೆಕಾಯಿ ಬೀಜ ಹಾಕೊಂಡು ರೋಸ್ಟ್ ಮಾಡ್ಕೊಳ್ಳೋಣ. ಇದು ರೋಸ್ಟ್ ಆಗ್ತದೆ. ಸೊ ಇದಕ್ಕೆ ನಾವು ಹಸಿಮೆಣಸಿನಕಾಯಿ, ಸೊ ಖಾರ ಇರಲಿ, ಉದ್ದಿನಬೇಳೆ, ಕಡಲೆಬೇಳೆ. ತುಂಬ ಆವಾಜ್ ಆಗ್ತಾನೆ. ಇದಕ್ಕೆ 2 ಸಾಮಗ್ರಿಗಳನ್ನ ಮರ್ತಿಲ್ಲ ಹಾಕ್ತೀನಿ. ಕರಿಬೇವಿನ ಸೊಪ್ಪು, ಓಕೆ, ಆ್ಯಂಡ್ ಜೀರಿಗೆ ಹಾಕಿಲ್ಲ, ಮರ್ತೋದೆ. ಸೊ ಹಿಂಗೆ ಮರಿತಾ ಇರ್ತೀವಿ. ಸೊ ಒಂದು ಚೂರು ಜೀರಿಗೆ ಹಾಕೊಳ್ಳುವ. ಇದಕ್ಕೆ ಉಪ್ಪು ಹಾಕೋಣ. ಇವಾಗ ಅರಿಶಿನ ಪುಡಿ ಒಂದು ಸ್ವಲ್ಪ ಹಾಕೋಣ. ಎಷ್ಟು ಹಾಕೋಣ? ಸಾಕು. ಬ್ಯಾಟರ್ಸ್ ಮುಖದಲ್ಲಿ ಭಯ ಇದೆ ಅಂತಂದ್ರೆ ಔಟ್ ಆಗಿದ್ದಾರೆ ಅಂತ. 3 ವಿಕೆಟ್ಸ್ ಔಟ್. ಇಲ್ಲ 26ಕ್ಕೆ 3 ವಿಕೆಟ್ಗಳ ಪತನ 4.4 ಓವರಲ್ಲಿ. ಗೈಸ್ ವಿ ಲವ್ ಯು ಗೈಸ್. ಗೆಲ್ಲಿ ಸೋಲ್ಲಿ RCB ಗೈಸ್. ಇವಾಗ ಏನು ನಾನು ಕಂಪ್ಲೀಟ್ ಆಗಿ ಇದನ್ನ ಮಾಡಿಟ್ಟಿದ್ದೀನಿ. ಓಕೆ, ಸೊ ಇವಾಗ ಇದು ತಣ್ಣಗಾಗ್ಲಿ. ಇದನ್ನ ಇದಕ್ಕೆ ಹಾಕೋಣ. ಅಲ್ಲಿ ಕೈ ತೊಳೆದಿದ್ದೀನಿ. ಓಕೆ, ಕೈ ತೊಳ್ಕೊಂಡು ಮಾಡಿ. ಇದಕ್ಕೆ ನಿಂಬೆಹಣ್ಣು ಹಿಂಡೋಣ. ಹೆಂಗ ಕಾಣದಂತೆ ಮಾಯವಾದನು ಸಾಂಕರಣ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಉದುರಿಸುವ. ಡೈನಿಂಗ್ ಟೇಬಲ್ ಮೇಲೆ ಹಿಂಗಿಟ್ಟು. ಆಹಾ, ಎಂಥ ಶಾವಿಗೆ ಉಪ್ಪಿಟ್ಟು. ನಿಮ್ಗೆ ಇಷ್ಟ ಆಗಿದೆ ರೆಸಿಪಿ ಅಂತ ಅಂದರೆ ನೀವು ಒಂದ್ಸರಿ ಮಾಡ್ಕೊತೀನಿ, ತಿಂದ್ಬಿಟ್ಟು ಹೇಳಿ ಹೆಂಗಿದೆ, ನಿಮ್ಗೆ ಇಷ್ಟ ಆಯ್ತಾ ಏನು ಅಂತ ಅಂದ್ಬಿಟ್ಟು. ನಂಗೆ ಈ ಥರ ಶಾವಿಗೆ ಉಪ್ಪಿಟ್ಟು ಇಷ್ಟ. ಬಿಕಾಸ್ ಹೋಟೆಲು ಇದೇ ಥರ ಶಾವಿಗೆ ಉಪ್ಪಿಟ್ಟು ಮಾಡ್ತಾರೆ. ಇದ್ರ ಜೊತೆ ಒಳ್ಳೆ ಕಾಯಿ ಚಟ್ನಿ ಮಾಡ್ಕೊತೀನಿ, ಅದ್ಭುತ. ಓಕೆ, ಸೊ ಇವಾಗ RCB ಮ್ಯಾಚ್ ನೋಡ್ತಾ ಇದ್ದೀವಿ. ನೋಡೋಣ ಬನ್ನಿ. 4 ವಿಕೆಟ್ ಆಗಿದೆ. ಇವಾಗ ತಾನೇ ಸ್ಯಾನ್ಕರ್ನ ಅವರು ಮನೆಗೆ ಹೋದ್ರು. ಸೊ ನೆಕ್ಸ್ಟ್ ಏನೇನಾಗುತ್ತೆ ಎಲ್ಲ ತೋರಿಸ್ತೀನಿ. Hi, bro. Super. Yes, Dayal, you crazy. Rachin Ravindra, you lazy. Huh? ಅಂದ್ರೆ ನಿನ್ನಿಂದ ತೆಗೆದಿ. ಅವಿನಾಶ್, ದಿಸ್ ಇಸ್ ಫಾರ್ ಯು. ಇದು ನಿಮ್ಗೆ ಅವಿನಾಶ್. ವೆಯ್ಟ್ ಮಾಡ್ತೀನಿ. ಟು ಆಲ್ CSK fans. RCB ಬೌಲಿಂಗ್ ಲೈನ್ ಬ್ಯೂಟಿ. CSK ಅವರು ಬಂದ್ರೆ ಇವನಿದ್ರೆ ನಮ್ದೇ ಜಯ. ಅಲ್ಲ, CSK ಅವ್ರಿಗೆ ಅಪ್ಸಕನ ಅಂತ ಹೇಳಿದ್ ನಮ್ಗಲ್ಲಪ್ಪ, ನಮ್ಗೆ ಲಕ್ಕು. ನಮ್ ಸಾಲ್ಟ್ ಬಿಡ್ಬೇಕಲ್ಲ, ಅಲ್ಲಿ ಉದುರಿಸ್ಬಿಡ್ತಾರೆ ಸಾಲ್ಟ್. ಸೂಪರ್. ಊಟ ಮಾತಾಡ್ಬಂತು. ಸೊ ಇದೆಲ್ಲ ತಿನ್ಬಿಟ್ಟು ಹೆಂಗೆ ಅಂತ ಹೇಳಿ. ಹಿಂಗೆ ಹೇಳಿ. ಸೂಪರ್. ಹಿಂಗೆ ರೂಪ ಹೆಂಗೆ ತೇಜ ಜೋಡಿಚ ಬ್ರತ ಬಾ. ಬಾ ಬ್ರತ. ಸಾಲ್ಟ್ ಎಲ್ಲ ಕಡೆ ಸಾಲ್ಟ್. ಜಡೇಜವ್ರಿಗೂ ಸಾಲ್ಟ್ ಒಳ್ಳೆ ಉಪ್ಪುದ್ರು ಸೋರೆ. ಹೋಗ್ ಬನ್ನಿ ಮುಂದಿನ ಮ್ಯಾಚ್ ನಮ್ ಚಿನ್ನಸ್ವಾಮಿಲಿ. ಫೈನಲಿ ವಿ ವನ್ ದ ಮ್ಯಾಚ್ ಗೈಸ್. ಚುಪ್ಪಕ್ ಸ್ಟೇಡಿಯಂ ಅಲ್ಲಿ ಎಷ್ಟು 2008ರಲ್ಲಿ ವಿನ್ ಆಗಿದ್ದು, ನೆಕ್ಸ್ಟ್ ವಿನ್ ಆಗಿದ್ದು ಈಗ. ಹೆಂಗ್ ಕೊಟ್ಟಿದ್ವಿ 2025ರಲ್ಲಿ. ಬಾಸ್ ಆನ್ ದ ಸ್ಟ್ರೈಕ್ ಮ್ಯಾನ್. ಎಷ್ಟರಿಂದ ಗೈಸ್? ನಾರ್ಮಲ್ ವಿನ್ ಅಲ್ಲ, ಯಾರೋ ಚಿಂಟಾರಿ ಪಿಂಟಾರಿ 2 ರನ್ನಿಂದ ವಿನ್ ಅಲ್ಲ, 50 ರನ್ನಿಂದ. ಅದು ಯಾರ ಮೇಲೆ? ಅವ್ರ ಏರಿಯಾಗೆ ಹೋಗಿ ಅವ್ರ ಮೇಲೆನೆ ನುಗ್ಗಿ ಹೊಡೆದಿರೋದು ನಮ್ಮ ಹುಡುಗರು. ಫೈನಲಿ RCB ಗೆಲ್ತು ಗೈಸ್. ಅದು ಆ ಸ್ಟೇಡಿಯಂ ಅಲ್ಲಿ ಚೆನ್ನೈಗೆ ಹೋಗಿ ಅಲ್ಲೇ ಹೊಡೆದು ಬಂದಿದ್ವಿ. ತುಂಬ ಖುಷಿಯಾದ ವಿಷಯ. ನಂಗೆ ಹುಷಾರಿಲ್ಲ, ಬಟ್ ಆದ್ರೂ ಈ ಜೋಶ್ ಕೊಟ್ಟಿದ್ದು RCB. ಥ್ಯಾಂಕ್ ಯು ಸೋ ಮಚ್ ಟೀಮ್. ಸಾಕಾದಾಗ ಆಡಿದ್ರು. ಇವನು ಬರ್ತಾನೆ ಅಂತ ಅಂದ್ಬಿಟ್ಟು ಇವನಿಗೆ ಮಾಡಿದ್ದೆ ಅಡುಗೆ. ಅಣ್ಣ ಬಂದೇ ಇಲ್ಲ, ಎಲ್ಲ ಆಚೆ ಹೋಗ್ಬಿಟ್ಟವನಂತೆ. RCB ಮ್ಯಾಚ್ ಸ್ವಲ್ಪ ನೋಡೋಕೆ ಹೋಗಿರ್ತಾನೆ. ಗೈಸ್, ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನಾಳೆ ಗ್ರಹಣ ಇದೆ. ನಾಳೆ ಅಂದರೆ ಇವತ್ತು, ಈಗೇನು ವೀಡಿಯೋ ನೋಡ್ತೀರಾ ಇವತ್ತು 29th ಮಾರ್ಚ್.
ಸೊ ಗ್ರಹಣ ಇದೆ, ದಯವಿಟ್ಟು ಯಾರನ್ನು ಜಾಸ್ತಿ ಆಚೆ ಹೋಗ್ಬೇಡಿ, ಜಾಸ್ತಿ ಆಚೆ ತಿನ್ಬೇಡಿ, ಬ್ಲ್ಯಾಕ್ ಡ್ರೆಸ್ ಹಾಕಬೇಡಿ. ಓಕೆ, ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್, ಜಯ ಆಂಜನೇಯ.